ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. 8 ಎಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಸೇಮ್ ಪ್ಲೇಸಲ್ಲೇ ನಾನು ನೀಡಲ್ನ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶನ ತಗೊಳ್ತಾ ಇದ್ದೀನಿ. ಇವಾಗ 1 2 3 4 5 ಟೈಮ್ಸ್ ತಗೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ಇವಾಗ ಮತ್ತೆ 1 2 3 4 5 ಚೈನ್ಸ್, ಒಂದು ಸಿಂಗಲ್ ಕ್ರೋಶೆ, ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 1 2 3 4 5 ಚೈನ್ಸ್, ಒಂದು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್, ಇದು ಫಸ್ಟ್ ಲೈನ್ ಬೇಸ್. ಇದೇ ಥರ 5 ಚೈನ್, ಒಂದು ಸಿಂಗಲ್ ಕ್ರೋಶನ ಫುಲ್ ಲೈನ್ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲೈನ್ ಹೇಗೆ ಹಾಕೋದು ಅಂತ ನೋಡೋಣ. ಸ್ಟಾರ್ಟಿಂಗಲ್ಲೇ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನಾವಿಲ್ಲಿ ಈ ಒಂದು ಫಸ್ಟ್ 5 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ತೊಗೊಂಡು ಚೈನ್ಸ್ನ ತೊಗೋಬೇಕು. 1 2 3 ಚೈನ್ಸ್ ತೊಗೊಂಡಿದ್ದೀನಿ. ಇವಾಗ 3 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ 1 2 ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ. 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ನಾವಿಲ್ಲಿ ತ್ರಿಬಲ್ ಕ್ರೋಶನ ತೊಗೊಳ್ತಾ ಇದ್ದೀವಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೋಬೇಕು, ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೊಳ್ಳಿ. ಒಂದು ತ್ರಿಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಮತ್ತೆ 2 ಒಂದು ಮಾಡಿ, ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೋಬೇಕು. 3 ಟೈಮ್ಸ್ 2 ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಎಳೆನ ಒಂದು ಮಾಡ್ಕೊಳ್ಳಿ, 1 ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ, 2 ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೊಳ್ಳಿ, 3. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ 2 ಒಂದು ಮಾಡಿ, 2 ಎಳೆನ ಒಂದು ಮಾಡ್ಕೊಳ್ಳಿ, ಮತ್ತು ಈ 2 ಎಳೆನ ಒಂದು ಮಾಡ್ಕೋಬೇಕು. ನಾನಿಲ್ಲಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ 3 ಚೈನ್ಸ್ ತೊಗೊಂಡಿದ್ದೀನಿ. ಇದು ತ್ರಿಬಲ್ ಕ್ರೋಶೆ ಹೈಟಿಗೆ ಬರಲಿ ಅಂತ ನಾನು 3 ಚೈನ್ಸ್ ತೊಗೊಂಡು ಅದಾದ ನಂತರ 4 ತ್ರಿಬಲ್ ಕ್ರೋಶನ ತೊಗೊಂಡಿದ್ದೀನಿ. ನೀವು ಕಂಟಿನ್ಯೂ ಡಿಸೈನ್ ಮಾಡುವಾಗ 5 ತ್ರಿಬಲ್ ಕ್ರೋಶನ ತೊಗೋಬೇಕಾಗತ್ತೆ. ಇವಾಗ ನಾನಿಲ್ಲಿ 5 ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 4 ಚೈನ್ಸ್ ತೊಗೊಂಡಿದ್ದೀನಿ. 4 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ಳಿ. 5 ತ್ರಿಬಲ್ ಕ್ರೋಶ ಬರಬೇಕು. ಮತ್ತೆ 2 ಒಂದು ಮಾಡ್ಕೊಳ್ಳಿ, 1 ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ, 2 ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೋಬೇಕು, 3 ಟೈಮ್ಸ್ ಈ ರೀತಿ 2 ಎಳೆನ ಒಂದು ಮಾಡ್ಕೋಬೇಕು. 2 ಸರಿ ಥ್ರೆಡ್ನ ಸುತ್ತಕೊಳ್ಳಿ. 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 1 2 3 2 ತ್ರಿಬಲ್ ಕ್ರೋಶ ಆಗಿದೆ. 3 4 5 ಈ ರೀತಿ ಬರುತ್ತೆ.
ನೀವು ನೋಡ್ಬೋದು. ಸ್ಟಾರ್ಟಿಂಗ್ ಅಷ್ಟೇ 3 ಚೈನ್ಸ್ ತೊಗೋಬೇಕು. ಡಿಸೈನ ಕಂಟಿನ್ಯೂ ಮಾಡುವಾಗ 5 ಟ್ರಿಬಲ್ ಕ್ರೋಶ, 4 ಚೈನ್, 5 ಟ್ರಿಬಲ್ ಕ್ರೋಶ ಕಂಟಿನ್ಯೂ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ನಾವು 1 2 ಚೈನ್ಸ್ ತೊಗೊಳ್ಳಿ, ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಇವಾಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ನ ಬಿಟ್ಟು ಅದರ ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಟ್ರಿಬಲ್ ಕ್ರೋಶನ ತಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನ ಒಂದು ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೋಬೇಕು. 3 ಟೈಮ್ಸ್ ಈ ರೀತಿ ಥ್ರೆಡ್ನ ಹೊರಗೆ ಎಳ್ಕೋಬೇಕು. ಇವಾಗ ಇದೇ ಥರ 5 ಟ್ರಿಬಲ್ ಕ್ರೋಶನ ತಗೊಳ್ಳಿ. 5 ಟ್ರಿಬಲ್ ಕ್ರೋಶ ಆಗಿದೆ, ನೀವು ನೋಡ್ಬೋದು. 5 ಟ್ರಿಬಲ್ ಕ್ರೋಶ ಆದಮೇಲೆ 1 2 3 4 ಚೈನ್ಸ್ ತೊಗೊಂಡಿದ್ದೀನಿ. ಇವಾಗ ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಚೈನಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಟ್ರಿಬಲ್ ಕ್ರೋಶನ ತಗೊಳ್ಳಿ. 5 ಟ್ರಿಬಲ್ ಕ್ರೋಶ, ಇದೇ ಥರ 5 ಟ್ರಿಬಲ್ ಕ್ರೋಶನ ತಗೊಳ್ಳಿ. ನಾನಿಲ್ಲಿ 5 ಟ್ರಿಬಲ್ ಕ್ರೋಶ, 4 ಚೈನ್ ಮತ್ತು 5 ಟ್ರಿಬಲ್ ಕ್ರೋಶನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು, ಕೌಂಟ್ ಮಾಡಿ ತೋರಿಸ್ತೀನಿ. 1 2 3 4 5 ಟ್ರಿಬಲ್ ಕ್ರೋಶ, 4 ಚೈನ್ಸ್ ಮತ್ತು 1 2 3 4 5 ಟ್ರಿಬಲ್ ಕ್ರೋಶ ಅಗೇನ್ ತೊಗೊಂಡಿದ್ದೀನಿ. ಇವಾಗ 2 ಚೈನ್ಸ್ ತೊಗೊಳ್ಳಿ. 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪ್ನ ಬಿಟ್ಟು ಈ ಒಂದು 5 ಚೈನ್ ಗ್ಯಾಪಿಗೆ ಟ್ರಿಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಲೈನ್ ನೀವು ನೋಡ್ಬೋದು. ಲಾಸ್ಟಲ್ಲಿ ಕೂಡ ನಾನು 5 ಟ್ರಿಬಲ್ ಕ್ರೋಶ, 4 ಚೈನ್ ಮತ್ತು 5 ಟ್ರಿಬಲ್ ಕ್ರೋಶ ತೊಗೊಂಡಿದ್ದೀನಿ. ನಾನಿಲ್ಲಿ ಲಾಸ್ಟಲ್ಲಿ 2 ಚೈನ್ಸ್ ತೊಗೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬಂದಿದೆ. ನಾನಿಲ್ಲಿ 5 ಡಿಸೈನ್ಸ್ ಬರೋ ಥರ ಮಾಡ್ಕೊಂಡಿದ್ದೀನಿ. 5 ಡಿಸೈನ್ಸ್ಗೆ ನಾವು 5 ಚೈನ್ 1 ಸಿಂಗಲ್ ಕ್ರೋಶನ 9 ಟೈಮ್ಸ್ ತೊಗೋಬೇಕು. 4 ಡಿಸೈನ್ ಬರಬೇಕು ಅಂದರೆ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, 4 ಡಿಸೈನ್ಸ್ ಹಾಕೋಣ ಅಥವಾ 5 ಡಿಸೈನ್ಸ್ ಹಾಕೋಣ ಅಂದರೆ 5 ಡಿಸೈನ್ಸ್ ಬರಬೇಕು ಅಂದರೆ 9 ಟೈಮ್ಸ್ ತೊಗೊಳ್ಳಿ. 4 ಡಿಸೈನ್ ಬರಬೇಕು ಅಂದರೆ 7 ಟೈಮ್ಸ್ ಈ ರೀತಿ 5 ಚೈನ್ 1 ಸಿಂಗಲ್ ಕ್ರೋಶನ ತೊಗೋಬೋದು. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಸ್ಟಾರ್ಟಿಂಗಲ್ಲೇ 3 ಚೈನ್ಸ್ ತೊಗೊಂಡಿದ್ದೆ. ಮೇಲ್ಗಡೆ ಚೈನ್ ಏನಿದೆ ನೋಡಿ ಅಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ನಾಟ್ ಹಾಕ್ಕೋಬೇಕು. 1-2 ನಾಟ್ ಹಾಕ್ಕೊಳ್ಳಿ. ಇವಾಗ ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ನೋಡಿ, ನಾಟ್ ಥ್ರೆಡ್ನ ಎಲ್ಲಿ ತೊಗೊಂಡಿದ್ದೆ ಅಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಈ ರೀತಿ ಲಾಕ್ ತೊಗೊಳ್ಳಿ. ಇವಾಗ 1 2 3 ಚೈನ್ಸ್ ತೊಗೋಬೇಕು. 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಥ್ರೆಡ್ನ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ 1 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ಸೇಮ್ 4 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನಾನಿಲ್ಲಿ ಟ್ರಿಬಲ್ ಕ್ರೋಶ ತೊಗೊಳ್ತಾ ಇದ್ದೀನಿ. 2 ಎಳೆನ ಒಂದು ಮಾಡ್ಕೊಳ್ಳಿ. 1 ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. 2 ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೋಬೇಕು. 3 ಈ ರೀತಿ 2 ಎಳೆನ 3 ಟೈಮ್ಸ್ ಒಂದು ಮಾಡ್ಕೋಬೇಕು. ಇದೇ ಥರ ಟ್ರಿಬಲ್ ಕ್ರೋಶ ತೊಗೊಳ್ಳಿ. ಸೇಮ್ ಪ್ಲೇಸಲ್ಲೇ 4 ಚೈನ್ ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶ 2. ಇವಾಗ ನಾನು ಮತ್ತೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಮತ್ತೆ ಟ್ರಿಬಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. 1 2 3 ಟೈಮ್ಸ್ ಈ ರೀತಿ ಥ್ರೆಡ್ನ ತೊಗೋಬೇಕು. ಇವಾಗ ಮತ್ತೆ 3 ಚೈನ್ಸ್ ತೊಗೊಳ್ಳಿ. 1 2 3 ಈ ರೀತಿ 3 ಚೈನ್ಸ್ ತೊಗೊಂಡ ನಂತರ 4 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತೊಗೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆ ತೊಗೊಂಡು ಸ್ವಲ್ಪ ಎಳ್ಕೊಳ್ಳಿ. ಈ ರೀತಿ ಒಂದು ಪೆಟಲ್ ಆಗುತ್ತೆ. ಇವಾಗ ಸೇಮ್ ಇದೇ ಥರನೇ ನಾವು ಇನ್ನೂ 2 ಪೆಟಲ್ ತೊಗೋಬೇಕು. ಒಂದು ಡಿಸೈನಲ್ಲಿ 3 ಪೆಟಲ್ಸ್ ಬರುತ್ತೆ. ಓಕೆ,
ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನಾವು 3 ಚೈನ್ಸ್ ತೊಗೋಬೇಕು. 1 2 3 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಎರಡನ್ನು ಒಂದು ಮಾಡಿ ಮತ್ತೆ 2 ಎಳೆನ ಒಂದು ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಈ 2 ಎಳೆನ ಒಂದು ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಶ. ಇದೇ ಥರ ಇನ್ನೂ 2 ತ್ರಿಬಲ್ ಕ್ರೋಶ ತೊಗೊಳ್ಳಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶ. 1 2 3. ನಾನಿಲ್ಲಿ ಥರ್ಡ್ ತ್ರಿಬಲ್ ಕ್ರೋಶ ತೊಗೊಳ್ತಾ ಇದ್ದೀನಿ. ಇವಾಗ 3 ಚೈನ್ಸ್. ಥರ್ಡ್ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ನಾವು 3 ಚೈನ್ಸ್ ತೊಗೋಬೇಕು. 1 2 3 ಚೈನ್ಸ್ ತೊಗೊಂಡು ಸೇಮ್ 4 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಒಂಚೂರು ಈ ರೀತಿ ಡಿಸೈನ್ನ ಎಳ್ಕೊಳ್ಳಿ. ಇವಾಗ ಲಾಸ್ಟ್ ಪೆಟಲ್ಗೆ ಅಂತ 3 ಚೈನ್ಸ್. 1 2 3 ಚೈನ್ಸ್ ತೊಗೊಂಡು 3 ತ್ರಿಬಲ್ ಕ್ರೋಶ. 1 2 3 3 ತ್ರಿಬಲ್ ಕ್ರೋಶ ತೊಗೊಂಡಿದ್ದೀನಿ. ಇವಾಗ ಮತ್ತೆ 3 ಚೈನ್ಸ್. 1 2 3 ಚೈನ್ಸ್ ತೊಗೊಂಡು ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ 3 ಪೆಟಲ್ಸ್ ಬರುತ್ತೆ. ನೀವು ನೋಡ್ಬೋದು 1 2 3 ಪೆಟಲ್ಸ್ ಬರುತ್ತೆ 4 ಚೈನ್ ಗ್ಯಾಪಲ್ಲಿ. 3 ಚೈನ್ 3 ತ್ರಿಬಲ್ ಕ್ರೋಶ, ಹಾಗೆಯೇ ಮತ್ತೆ 3 ಚೈನ್ ಒಂದು ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್ಸ್ ತೊಗೊಳ್ಳಿ. ಮತ್ತೆ ತ್ರಿಬಲ್ ಕ್ರೋಶ 3 ತೊಗೋಬೇಕು. ಮತ್ತೆ 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಪೆಟಲ್ಸ್ನ 3 ತೊಗೋಬೇಕು. ಇದಾದ ನಂತರ ಪೆಟಲ್ಸ್ ಆದ ನಂತರ ನಾವು 3 ಚೈನ್ಸ್ ತೊಗೋಬೇಕು. 1 2 3 ಚೈನ್ಸ್ ತೊಗೊಂಡು ಈ ಒಂದು 2 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಯೂಸ್ ಮಾಡೋ ಬೀಡ್ಗಿನ ಸ್ವಲ್ಪ ದೊಡ್ಡ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲಾಗಿ ಯೂಸ್ ಮಾಡೋ ಗೋಲ್ಡ್ ಬೀಡ್ಸ್ನ ಕೂಡ ತೊಗೋಬೋದು. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿದ ಬೀಡ್ ಲಾಕ್ ಮಾಡ್ಕೊಳ್ಳಿ. ಇವಾಗ ಸೇಮ್ 2 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಬರುತ್ತೆ. ನೀವು ಬೇಕಿದ್ದರೆ ಸ್ಮಾಲ್ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. 3 ಚೈನ್ಸ್ ತೊಗೊಳ್ಳಿ. 1 2 3 ಚೈನ್ಸ್ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ, ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ಸ್. 1 2 3 ಚೈನ್ಸ್ ತೊಗೊಳ್ಳಿ. 3 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೋಬೇಕು. 3 ತ್ರಿಬಲ್ ಕ್ರೋಶ. 1 2 3 3 ತ್ರಿಬಲ್ ಕ್ರೋಶ ಆಗಿದೆ. ಇವಾಗ ಮತ್ತೆ 3 ಚೈನ್ಸ್. 1 2 3 ಚೈನ್ಸ್ ತೊಗೊಂಡು ಸೇಮ್ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇದೇ ಥರ 3 ಪೆಟಲ್ನ ಸೇಮ್ 4 ಚೈನ್ ಗ್ಯಾಪಲ್ಲಿ ಈ ಥರ 3 ಪೆಟಲ್ಸನ್ನು ಸೇಮ್ 4 ಚೈನ್ ಗ್ಯಾಪಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. 3 ಪೆಟ್ಸ್ ಆಗಿದೆ. 1 2 3. ಇವಾಗ ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ 4 ಚೈನ್ ಗ್ಯಾಪಲ್ಲಿ. ಇವಾಗ 1 2 3 ಚೈನ್ಸ್ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಇವಾಗ ಒಂದು ಬೀಡ್, ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಸೇಮ್ 2 ಚೈನ್ ಗ್ಯಾಪಲ್ಲೇ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ 3 ಚೈನ್ಸ್ ತೊಗೊಂಡು 1 2 3 ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಪೆಟಲ್ಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ.
ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಪೆಟಲ್ಸ್ ಆದಮೇಲೆ 3 ಚೈನ್ಸ್ ತೊಗೊಂಡು 1 2 3 ಚೈನ್ಸ್ ತೊಗೊಂಡು ಲಾಸ್ಟ್ ತ್ರಿಬಲ್ ಕ್ರೋಶಾ ಮಧ್ಯ ಮೇಲ್ಗಡೆ, ಲಾಸ್ಟ್ ತ್ರಿಬಲ್ ಕ್ರೋಶಾ ಮೇಲ್ಗಡೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿ ಡಿಸೈನ್ ಬಂದಿದೆ, ನೀವು ನೋಡ್ಬೋದು. ಇದು ರಿಕ್ವೆಸ್ಟೆಡ್ ಡಿಸೈನ್. ಡಿಸೈನ್ ಕಂಪ್ಲೀಟ್ ಆಗಿದೆ, ಈ ರೀತಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಈ ಡಿಸೈನ್ ರಿಕ್ವೆಸ್ಟೆಡ್ ಡಿಸೈನ್. ಇದೇ ಥರ ನಿಮಗೂ ಡಿಸೈನ್ನ ಕಲಿಬೇಕು ಅಂತ ಅನಿಸಿದರೆ ಇನ್ಸ್ಟಾಗ್ರಾಮಲ್ಲಿ ಲರ್ನ್ ವಿತ್ ಮಿ ಜಯ ಅಂತ ನನ್ನ ಇನ್ಸ್ಟಾಗ್ರಾಮ್ ID, ಅಲ್ಲಿ ನೀವು ಕಲಿಬೇಕು ಅಂತಿರೋ ಡಿಸೈನ್ ಫೋಟೋ ಇದ್ದರೆ ಕಳಿಸಿದರೆ ಆ ಒಂದು ಡಿಸೈನ್ನ ನಾನು ಟ್ರೈ ಮಾಡಿ ವಿಡಿಯೋ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆಯೇ ಈ ಡಿಸೈನ್ಗೆ ನೀವು 600 700ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರೈಸ್. ಈ ಡಿಸೈನ್ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ತಿಳಿಸಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.